ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಇನ್ಫಾರ್ಮೇಟಿವ್ ವ್ಲಾಗ್ಸ್ ಕನ್ನಡ. ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋಲಿ ನಾವು ಮೀಶೋ ಆಲ್ಗರಿದಮ್ ಹೆಂಗ್ ವರ್ಕ್ ಆಗುತ್ತೆ, ಯಾಕೆ ನಮಗೆ ಕಡಿಮೆ ಆರ್ಡರ್ಸ್ ಬರುತ್ತೆ, ಅಥವಾ ಎಕ್ಸ್ಪೆಕ್ಟೆಡ್ ಆರ್ಡರ್ಸ್ ಯಾಕೆ ನಮಗೆ ಬರ್ತಿಲ್ಲ ಅಂತ ಈ ವಿಡಿಯೋಲಿ ತಿಳ್ಕೊಳ್ಳೋಣ. ಅಂದ್ರೆ ಆಲ್ಗರಿದಮ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನಾವು ತಿಳ್ಕೊಂಡ್ರೆ ನೆಕ್ಸ್ಟ್ ನಾವೇನು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂಡ್ ಯಾವ ರೀತಿ ನಾವು ಆರ್ಡರ್ಸ್ನ ತಗೋಬೇಕು ಅನ್ನೋದು ನಮಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ದಟ್ ನಾನು ಈ ಟಾಪಿಕ್ನ ಇನ್ಕ್ಲೂಡ್ ಮಾಡಿದೆ. ಮೇ ಬಿ ಇದು ಯೂಸ್ಫುಲ್ ಆಗುತ್ತೆ ನಿಮಗೆ. ಅಂದ್ರೆ ಯಾರು ಬಿಗಿನರ್ಸ್ ಇದ್ದೀರಾ ಅಥವಾ ಇ ಕಾಮರ್ಸ್ ಬಿಸ್ನೆಸ್ ಯಾರು ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಆಲ್ರೆಡಿ ರನ್ ಮಾಡ್ತಿರೋರು ಎಲ್ರಿಗೂ ಕೆಲವು ಈ ಟಿಪ್ಸು ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ದಟ್ ಅದು ನಿಮ್ಮ ಬಿಸ್ನೆಸ್ಸಲ್ಲಿ ಯೂಸ್ ಆಗ್ಬೋದು ನಿಮಗೆ. ಅದಕ್ಕೂ ಮುಂಚೆ ಇನ್ಫಾರ್ಮೇಟಿವ್ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ತೀರಿ. ಸೊ ದಟ್ ಮೋರ್ ಇ ಕಾಮರ್ಸ್ ರಿಲೇಟೆಡ್ ಇನ್ಫಾರ್ಮೇಷನು ಅಂಡ್ ಮೀಶೋ ರಿಲೇಟೆಡ್ ಇನ್ಫಾರ್ಮೇಷನು ಅಂಡ್ ಅದರ್ ಪ್ಲಾಟ್ಫಾರ್ಮ್ ಇನ್ಫಾರ್ಮೇಷನ್ ಲೈಕ್ ಅಮೆಜಾನ್, ಮೀಶೋ ಅಂಡ್ ಹೋಲ್ಸೇಲ್ ಶಾಪ್ಸ್ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಸಿಗ್ತಿರುತ್ತೆ. ಆಲ್ಮೋಸ್ಟ್ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ. ಇನ್ನು ಸ್ವಲ್ಪ ಏನಾದ್ರು ವರ್ಕ್ ಜಾಸ್ತಿ ಇದ್ದಾಗ, ಅಂದರೆ ಆರ್ಡರ್ಸ್ ಜಾಸ್ತಿ ಬಂದಾಗ, ಡಿಸ್ಪ್ಯಾಚ್ ಮಾಡೋದು ಲೇಟ್ ಆದಾಗ ಅವಾಗ ಸ್ವಲ್ಪ ಬ್ರೇಕ್ ತೊಗೊತೀನಿ ಅಷ್ಟೇ ನಾನು. ಸೊ ರೆಗ್ಯುಲರಾಗಿ ಯಾರು ಫಾಲೋ ಮಾಡ್ತಿರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋದಾದರೆ, ಮೀಶೋ ಆಲ್ಗರಿದಮ್ ಬಗ್ಗೆ ಕೆಲವು ನನಗೆ ಅರ್ಥ ಆಗಿರೋದು ಹೇಳ್ತೀನಿ. ಸೊ ದಟ್ ಅದನ್ನ ಚೆಕ್ ಮಾಡ್ಕೊಳ್ಳಿ. ಅಂದರೆ ನೀವು ಮಾಡ್ತಿರೋ ಬಿಸ್ನೆಸ್ಸಲ್ಲಿ ಅಥವಾ ನೀವು ಮಾಡ್ತಿರೋ ಲಿಸ್ಟಿಂಗಲ್ಲಿ ಇದ್ರ ಪ್ರಕಾರ ನೀವು ಮಾಡ್ತಿದ್ದೀರಾ ಅನ್ನೋದು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಇನ್ನೂ ಆರ್ಡರ್ಸ್ ಇನ್ಕ್ರೀಸ್ ಆಗ್ಬೋದು ಅಥವಾ ಬಿಗಿನರ್ಸ್ಗೆ ಇದು ಹೆಲ್ಪ್ ಆಗ್ಬೋದು. ಫಸ್ಟ್ ಥಿಂಗ್, ಮೀಶೋ ಆಲ್ಗರಿದಮ್ ಏನಂದ್ರೆ, ಅಂದರೆ ಒಂಥರ ಅದು ಆ್ಯಪಲ್ಲಿ ಒಂದು ಬ್ರೈನ್ ಇದ್ದಂಗೆ. ಯಾವ ಕೆಲಸ ಹೆಂಗ್ ಮಾಡಬೇಕು ಅಂತ ಹೇಳೋ ಅಂಥದ್ದು ಒಂದು ಸಿಸ್ಟಮ್ ಅಷ್ಟೇ ಅಲ್ಗರಿದಮ್ ಅಂದರೆ. ಅಂದರೆ ಲೈಕ್ ನಮ್ಮ ನಾರ್ಮಲ್ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕು ಅಂದರೆ, ಸಿ ಲ್ಯಾಂಗ್ವೇಜಲ್ಲೇ ಅಲ್ಗರಿದಮ್ ಅಂದರೆ ಬೇರೆ ಎಕ್ಸ್ಪ್ಲೇಷನ್ ಇರುತ್ತೆ, ಅದೆಲ್ಲ ಬೇಡ ನಮಗೆ. ಜಸ್ಟ್ ಅಲ್ಗರಿದಮ್ ಏನಂದರೆ ಅದು ಒಂದು ಸಿಸ್ಟಮ್ಗೆ ಒಂದು ಬ್ರೈನ್ ಥರ ಅಷ್ಟೇ. ಅದು ಏನು ಮಾಡಬೇಕು, ಆರ್ಡರ್ಸ್ ಹೆಂಗೆ ಕೊಡಬೇಕು, ಯಾವುದನ್ನ ಪುಷ್ ಮಾಡಬೇಕು, ಯಾವ ಪ್ರಾಡಕ್ಟ್ಸ್ಗೆ ವ್ಯೂಸ್ ಜಾಸ್ತಿ ಕೊಡಬೇಕು, ಯಾವುದು ಕ್ಲಿಕ್ಸ್ ಜಾಸ್ತಿ ಆಗ್ತಿದೆ, ಇದೆಲ್ಲ ಒಂಥರ ಮಾನಿಟರ್ ಮಾಡೋವಂಥದ್ದು. ಆ್ಯಂಡ್ ಮೋರು ನಮ್ಮ ಆ್ಯಕ್ಟಿವಿಟೀಸ್ ಮೇಲೆ ಒಂದು ಗಮನ ಇಡೋವಂಥ ಒಂದು ಸಿಸ್ಟಮ್ ಅಷ್ಟೇ ಅಲ್ಗರಿದಮ್ ಅಂದರೆ. ಸೊ ಅದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಜಾಸ್ತಿ ಆರ್ಡರ್ಸ್ನ ನಾವು ತೊಗೋಬೋದು. ಸೊ ದಟ್ ನಾನು ಈ ಟಾಪಿಕ್ನ ಇನ್ಕ್ಲೂಡ್ ಮಾಡಿದ್ದೀನಿ ಇವತ್ತು. ಫಸ್ಟ್ ಅಲ್ಗರಿದಮ್ಮು ಸೆಲ್ಲರ್ಸ್ದು ಏನು ಅಬ್ಸರ್ವ್ ಮಾಡುತ್ತೆ ಅಂದರೆ, ಪ್ರಾಡಕ್ಟ್ಸ್ ಎಷ್ಟು ಜನ ಕ್ಲಿಕ್ ಮಾಡಿದ್ದಾರೆ. ಅಂದರೆ ನಾವು ಇನ್ವೆಂಟ್ರಿ ಆಗಿ ಏನು ಅಪ್ಲೋಡ್ ಮಾಡಿರ್ತೀವಿ ಅಲ್ಲ, ಫೋಟೋಸು, ನಮ್ಮ ಪ್ರಾಡಕ್ಟ್ಸ್ ಡೀಟೇಲ್ಸ್ ಎಲ್ಲ ಅಪ್ಲೋಡ್ ಮಾಡಿರ್ತೀವಲ್ಲ, ಅದು ಎಷ್ಟು ಜನ ಕ್ಲಿಕ್ ಮಾಡಿದ್ದಾರೆ, ಎಷ್ಟು ಜನ ಅದನ್ನು ವ್ಯೂ ಅಂದರೆ ಎಷ್ಟು ಜನ ನೋಡಿದ್ದಾರೆ, ನೋಡಿ ಎಷ್ಟು ಜನ ಕ್ಲಿಕ್ ಮಾಡಿದ್ದಾರೆ, ಕ್ಲಿಕ್ ಮಾಡಿ ಎಷ್ಟು ಜನ ಆರ್ಡರ್ ಮಾಡಿದ್ದಾರೆ, ಆ್ಯಂಡ್ ಅದರ ರೇಟಿಂಗ್ ಎಷ್ಟಿದೆ. ಅಂದರೆ ಔಟ್ ಆಫ್ 5 ಅನ್ನೋ ರೀತಿ ಕೊಡ್ತಾರಲ್ಲ, ರೇಟಿಂಗ್ಸ್ ಕೊಟ್ಟರೆ ಯಾವ ರೀತಿ ರೇಟಿಂಗ್ಸ್ ಇದೆ, ಆ್ಯಂಡ್ ಎಷ್ಟು ಜನ ರಿಟರ್ನ್ ಮಾಡಿದ್ದಾರೆ, ಎಷ್ಟು ಜನ RTO ಆಗಿದೆ, ಇದೆಲ್ಲ ಡೇಟಾನು ಅದು ಅಬ್ಸರ್ವ್ ಮಾಡುತ್ತೆ. ಸೊ ಈ 5 ಪಾಯಿಂಟು ನೀವು ನೆನ್ಪಿಟ್ಕೊಳ್ಳಿ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಪ್ರಾಡಕ್ಟ್ಸು ಎಷ್ಟು ಜನ ಕ್ಲಿಕ್ ಮಾಡಿದ್ದಾರೆ ಅಂತ ನೋಡುತ್ತೆ, ಅಂದರೆ ಎಷ್ಟು ವ್ಯೂಸ್ ಆಗಿದೆ ಅಂತ ನೋಡುತ್ತೆ, ಎಷ್ಟು ಜನ ಆರ್ಡರ್ ಮಾಡಿದ್ದಾರೆ, ಕ್ಲಿಕ್ ಆದಮೇಲೆ ಆರ್ಡರ್ ಎಷ್ಟು ಜನ ಮಾಡಿದ್ದಾರೆ, ಆ್ಯಡ್ ಟು ಕಾರ್ಟ್ ಅಂದರೆ ಬೈ ಈ ಥರ, ಅಥವಾ ವಿಶ್ ಲಿಸ್ಟಲ್ಲಿ ಎಷ್ಟು ಜನ ಇಟ್ಕೊಂಡಿದ್ದಾರೆ, ನೆಕ್ಸ್ಟ್ ಪರ್ಚೇಸ್ ಮಾಡೋಣ ಅಂತ ಇರುತ್ತಲ್ಲ, ಸೊ ಆ ಥರ. ನೆಕ್ಸ್ಟ್ ಅದು ಎಷ್ಟು ರಿಟರ್ನ್ ಆಗಿದೆ, ಎಷ್ಟು RTO ಆಗಿದೆ, ಆಮೇಲೆ ಕಸ್ಟಮರ್ ಎಷ್ಟು ರೇಟಿಂಗ್ಸ್ ಕೊಟ್ಟಿದ್ದಾರೆ. ಇವು ಮೇನ್ ಥಿಂಗ್ಸ್ನ ಅಬ್ಸರ್ವ್ ಮಾಡುತ್ತೆ ಏನು ಮೀಶೋ ಆಲ್ಗರಿದಮ್ಮು. ಸೊ ಇವು ಇಷ್ಟು ಪಾಯಿಂಟ್ಸು ಇಂಪಾರ್ಟೆಂಟು. ಸೊ ಈ 5 ಪಾಯಿಂಟು ಕೂಡ ನಮಗೆ ಕರೆಕ್ಟಾಗಿ ವರ್ಕ್ ಆಗಬೇಕಾದ್ರೆ ಫಸ್ಟ್ ನಾವೇನು ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಬೇಕಲ್ವ. ನಾನು ಲಾಸ್ಟ್ ವೀಡಿಯೋಸಲ್ಲಿ ಕೆಲವು ವೀಡಿಯೋಸಲ್ಲಿ ಮೆನ್ಷನ್ ಮಾಡಿದ್ದೆ ನಾನು, ಇದು ಪ್ರಾಡಕ್ಟ್ ಟೈಟಲ್ ಅನ್ನೋದು ಕರೆಕ್ಟಾಗಿ ಕೊಡಬೇಕು. ಈಗ ಫಾರ್ ಸಪೋಸ್ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಸೊ ದಟ್ ನೀವು ಯಾವ ರೀತಿ ಟೈಟಲ್ ಕೊಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು ಏನೋ ವುಮೆನ್ ಕುರ್ತಿ ಅಂತ ಇರುತ್ತೆ ಅಂದ್ಕೊಳ್ಳಿ, ಏನೋ ಕ್ಲಾತಿಂಗ್ ಬಿಸ್ನೆಸ್ಸಲ್ಲಿ ಇರ್ತೀರಾ, ಕುರ್ತೀಸು ಸೇಲ್ ಮಾಡ್ತಿರ್ತೀರಾ, ವುಮೆನ್ ಕುರ್ತಿ ಅನ್ನೋದು ಒಂದೇ ಟೈಟಲ್ ಅಂತ ಕೊಡ್ತೀರಾ. ಅದಕ್ಕೂ ಅಂಡ್ ವುಮೆನ್ ರಯಾನ್ ಪ್ರಿಂಟೆಡ್ ಕುರ್ತಿ ಫಾರ್ ಡೈಲಿ ವೇರ್ ಈ ಥರ ಕೊಡೋದಕ್ಕೂ ಡಿಫ್ರೆನ್ಸ್ ಇದೆ. ಅಂದರೆ ಟೈಟಲಲ್ಲಿ ಜೆಂಡರ್ ಮೆನ್ಷನ್ ಮಾಡಬೇಕು, ಕ್ಲಾತ್ ಯಾವುದು ಅಂತ ಮೆನ್ಷನ್ ಆಗಿರಬೇಕು, ಆ್ಯಂಡ್ ಯೂಸೇಜ್ ಅದರದ್ದು ಏನು, ಇದನ್ನು ಯಾವ ರೀತಿ ಯೂಸ್ ಮಾಡ್ತೀವಿ, ಈ ಪ್ರಾಡಕ್ಟ್ ಏನಕ್ಕೆ ಬಳಕೆ ಆಗುತ್ತೆ, ಈ 3 ಅಂಶಗಳನ್ನ ನೀವು ಇನ್ಕ್ಲೂಡ್ ಮಾಡಬೇಕು. ಸೊ ದಟ್ ಆ ಟೈಟಲು ಕರೆಕ್ಟಾಗಿ ಅರ್ಥ ಆಗುತ್ತೆ. ಅಂದರೆ ಯಾರಿಗೆ ತೋರಿಸ್ಬೇಕು, ಅದನ್ನು ಯಾವ ಕಸ್ಟಮರ್ಸ್ಗೆ ಇದನ್ನು ರೆಕಮೆಂಡ್ ಮಾಡಬೇಕು ಅನ್ನೋದು ಅಲ್ಗರಿದಮಿಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ನೀವು ಟೈಟಲ್ ಕೊಡ್ಬೇಕಾದ್ರೆ ಇಂಪಾರ್ಟೆಂಟ್ ಥಿಂಗ್ಸ್ ಬೇಕಿರೋದು ಅದು ಯೂಸೇಜ್ ಆಫ್ ಜೆಂಡರ್, ಯಾವ ಜೆಂಡರ್ ಯೂಸ್ ಮಾಡ್ತಾರೆ ಅದನ್ನು ಅನ್ನೋದು, ಅಥವಾ ಅದೇನು ಟೆಕ್ಸ್ಚರ, ಡಿಸೈನಾ, ಅಥವಾ ಒಂದು ಟೈಪ್ ಆಫ್ ಬಟ್ಟೆ ಏನು ಕ್ಲಾತ್ ಇದೆ ಅದು, ಆ್ಯಂಡ್ ಏನಕ್ಕೆ ಯಾವ ಟೈಮಲ್ಲಿ ವೆಡ್ಡಿಂಗ್ ಸೀಸನಲ್ಲಿ ಯೂಸ್ ಮಾಡ್ತಾರಾ, ಅಥವಾ ಎತ್ನಿಕ್ ವೇರಾಗ, ಡೈಲಿ ವೇರಾಗ, ಅಥವಾ ಪಾರ್ಟಿ ವೇರಾ, ಈ ಥರ
ಅಂಡ್ ಈ ಎಲ್ಲಾನು ಇನ್ಕ್ಲೂಡ್ ಮಾಡಿದಾಗ ಟೈಟಲ್ ಮೀನಿಂಗ್ಫುಲ್ ಆಗಿರುತ್ತೆ. ಸೊ ಇದನ್ನೊಂದು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಯಾರು ಇಷ್ಟು ದಿನ ಈ ತರ ಮಾಡ್ತಿದ್ರೆ ವೆಲ್ ಅಂಡ್ ಗುಡ್, ಬಟ್ ಇನ್ಮೇಲೆ ನೆಕ್ಸ್ಟ್ ಲಿಸ್ಟಿಂಗ್ ಮಾಡೋಂಥ ಪ್ರಾಡಕ್ಟ್ಸಿಗೆ ಇದನ್ನ ಗಮನದಲ್ಲಿ ಇಟ್ಕೊಂಡು ನೆಕ್ಸ್ಟ್ ಟೈಟಲ್ ಕೊಡೋದು ತುಂಬಾ ಮುಖ್ಯ ಆಗುತ್ತೆ. ಅಂಡ್ ಇನ್ನೊಂದು ಏನ್ ಅಬ್ಸರ್ವ್ ಮಾಡುತ್ತೆ ಅಲ್ಗರಿದಮ್ ಅಂದ್ರೆ ಡಿಸ್ಪ್ಯಾಚ್ ಟೈಮಿಂಗ್ಸ್ ನ ನೋಡುತ್ತೆ. ಈಗ ಆರ್ಡರ್ ಬಂದಿರುತ್ತೆ ನಮ್ಗೆ, ಅದನ್ನ ವಿತಿನ್ 24 hours ಅಲ್ಲಿ ನಾವು ಡಿಸ್ಪ್ಯಾಚ್ ಮಾಡಿದ್ರೆ ವೆಲ್ ಅಂಡ್ ಗುಡ್. ಅದು ತುಂಬಾ ಒಳ್ಳೆ ರ್ಯಾಂಕಿಂಗಿಗೆ, ನಮ್ಮ ಸೆಲ್ಲರ್ ಅಕೌಂಟ್ ನ ಒಳ್ಳೆ ರ್ಯಾಂಕಿಂಗ್ ಅಲ್ಲಿ ಇಡೋದಕ್ಕೆ ಹೆಲ್ಪ್ ಆಗುತ್ತೆ ನಮ್ಗೆ. ಈಗ ಇವತ್ತು ಆರ್ಡರ್ ಬಂದಿರುತ್ತೆ, ನಾವು ಯಾವಾಗೋ ಒಂದು 4 days ಆದ್ಮೇಲೆ ಡಿಸ್ಪ್ಯಾಚ್ ಮಾಡಿದ್ರೆ ನೆಕ್ಸ್ಟ್ ಆರ್ಡರ್ಸ್ ನ ಪುಷ್ ಮಾಡಲ್ಲ ನಮ್ಗೆ. ಅಂದ್ರೆ ನಮ್ಮ ಪ್ರಾಡಕ್ಟ್ ವ್ಯೂಸ್ ನ ಕಡಿಮೆ ಮಾಡ್ತಾ ಹೋಗುತ್ತೆ. ಕಸ್ಟಮರ್ಸ್ಗೆ ಕಸ್ಟಮರ್ ವ್ಯೂನೇ ಕಡಿಮೆ ಆದ್ರೆ ಮತ್ತೆ ಕ್ಲಿಕ್ ಮಾಡೋದು ಇಲ್ಲ, ಆರ್ಡರ್ ಮಾಡೋದು ಇಲ್ಲ, ಈ ತರ ಆಗೋಗುತ್ತೆ. ಸೊ ದಟ್ ಡಿಸ್ಪ್ಯಾಚ್ ಟೈಮ್ನ ಅಂದ್ರೆ ಲೈಕ್ ನೀವು ಆರ್ಡರ್ ಬಂದ್ಮೇಲೆ ಡಿಸ್ಪ್ಯಾಚ್ನ ಆದಷ್ಟು 24 hours ಒಳಗಡೆ ಡಿಸ್ಪ್ಯಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಅಂದ್ರೆ ಇವತ್ತು ಆರ್ಡರ್ ಬಂದ್ರೆ ನಾಳೆ ಡಿಸ್ಪ್ಯಾಚ್ ಆಗೋಗ್ಬೇಕು, ಅದಂದ್ರೆ ನಾಳೆ ಶಿಪ್ಪಿಂಗ್ ಆಗೋಗ್ಬೇಕು. ಈ ತರ ನೀವು ಯಾವಾಗ್ಲೂ ಮಾಡ್ಬೇಕಾಗುತ್ತೆ. ಇದು ನಮ್ಮ ಹತ್ರ ಸ್ಟಾಕ್ ಇದ್ದಾಗ, ನಾವು ಕರೆಕ್ಟಾಗಿ ಸ್ಟಾಕ್ ಮೇಂಟೈನ್ ಮಾಡಿದಾಗ ಅಂಡ್ ಈಗ ಈ ಪ್ರಾಬ್ಲಮ್ಸ್ ಬರಲ್ಲ. ಈಗ ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಮ ಹತ್ರ ಒಂದು 5 set of ಬ್ಯಾಂಗಲ್ಸ್ ಅಥವಾ 10 ಬ್ಯಾಂಗಲ್ಸ್ ಇರುತ್ತೆ ಅಂದ್ಕೊಳ್ಳಿ. ನೀವು ಅದನ್ನ ಒಂದು 30 ಅಂತ ಮೆನ್ಷನ್ ಮಾಡಿರ್ತೀರಾ. ಈ 10 ಹೋಗ್ಲಿ ಫಸ್ಟ್, ಆಮೇಲೆ ನೋಡೋಣ, ಬೇಕಾದ್ರೆ ಇನ್ನೊಂದು ಸ್ವಲ್ಪ ತರಿಸ್ಕೋಬೋದಲ್ವಾ, ಈ ತರ ಆಗುತ್ತೆ. ಅದು ಒಂದ್ಸರಿ ಸೇಮ್ ಬ್ಯಾಂಗಲ್ಸೇ ರಿಪೀಟೆಡ್ ಆಗಿ ಆರ್ಡರ್ಸ್ ಬಂದ್ಬಿಟ್ರೆ ಆ 10 ಖಾಲಿ ಹೋಗುತ್ತೆ. ನೆಕ್ಸ್ಟ್ ಒಂದು 2-3 ಆರ್ಡರ್ಸ್ ಅವೇ ಸೇಮ್ ಬ್ಯಾಂಗಲ್ಸ್ ಬಂದ್ಬಿಡುತ್ತೆ ಅಂದ್ಕೊಳ್ಳಿ. ನೆಕ್ಸ್ಟ್ ನೀವು ಅವ್ರ ಹತ್ರದಿಂದ ಆರ್ಡರ್, ಲೈಕ್ ನೀವು ಅವ್ರ ಹತ್ರ ಹೋಲ್ಸೇಲರ್ಸ್ ಹತ್ರ ಆರ್ಡರ್ ಮಾಡಿ ಅದು ನಿಮ್ಮ ಹತ್ರ ಬಂದು ನೆಕ್ಸ್ಟ್ ನೀವು ಡಿಸ್ಪ್ಯಾಚ್ ಮಾಡ್ಲಿಕ್ಕೆ ಸಮಯ ಅಂತೂ ಬೇಕಾಗುತ್ತೆ ಅಲ್ವಾ. ಹತ್ರದಲ್ಲಿ ಅಂತೂ ಯಾವ್ದೋ 1 or 2 days ಅಂತೂ ತಗೊಳುತ್ತೆ. ಎನಿ ಕಾಸ್ಟ್ 2 days ಅಂತೂ ತಗೊಳುತ್ತೆ. ಸೊ ಇಂಥ ಟೈಮಲ್ಲಿ ನೀವು ಡಿಸ್ಪ್ಯಾಚ್ ಮಾಡೋ ಟೈಮಿಂಗ್ಸ್ ಜಾಸ್ತಿ ಆಗೋಗುತ್ತೆ. ಅಂದ್ರೆ 3 days ಮೇಲೆ ತಗೋಬಿಡುತ್ತೆ. ಸೊ ಆ ಥರ ಮಾಡ್ಕೋಬಾರ್ದು. ಸ್ಟಾಕು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಎಷ್ಟಿದೆ ನಿಮ್ಮ ಹತ್ರ ಅದನ್ನ ಎಂಟ್ರಿ ಮಾಡಬೇಕು. ಎಲ್ಸ್ ಮಾಡಲಿಲ್ಲ ಅಂದ್ರೂ ಕೂಡ ಆನ್ ಟೈಮಿಗೆ ನೀವು ಸ್ಟಾಕ್ನ ಪ್ರೊವೈಡ್ ಮಾಡೋಂಥ ಕೆಪಾಸಿಟಿ ನೀವು ಬೆಳೆಸ್ಕೋಬೇಕು. ಅಂದರೆ ನಿಮ್ಮ ಕಾಂಟ್ಯಾಕ್ಟ್ಸ್ ಆಗ್ಬೋದು, ಅಥವಾ ನೀವು ಈಗ ತಕ್ಷಣ ಆರ್ಡರ್ ಮಾಡಿದ ತಕ್ಷಣ 1 ಅವರಲ್ಲಿ ನಿಮ್ಮ ಕೈ ಸೇರಬೇಕು. ಆ ಥರ ಇದ್ದರೆ ಇದು ನಿಮ್ಮ ಹತ್ರ ಇಲ್ದಿದ್ರು ಕೂಡ ಇಲ್ದಿರೋ ಸ್ಟಾಕ್ ನಂಬರ್ನ ಎಂಟ್ರಿ ಮಾಡಿ ನೀವು ಆರ್ಡರ್ಸ್ನ ತೊಗೋಬೋದು. ಸೊ ಇದೊಂದು ಡಿಸ್ಪ್ಯಾಚ್ ಟೈಮ್ ಅನ್ನೋದು ತುಂಬ 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 ಇಂಪಾರ್ಟೆಂಟು. ಇದು ತುಂಬ ಹೊಡೆಯುತ್ತೆ. ನೆಕ್ಸ್ಟ್ ಬೇಕಾದ್ರೆ ಅಬ್ಸರ್ವ್ ಮಾಡಿ, ನೀವೊಂದು ಯಾವುದಾದ್ರೂ ಪ್ರಾಡಕ್ಟ್ ಒಂದು 3 days ಹಿಂದಿನ ಪ್ರಾಡಕ್ಟ್ ಒಂದು 3 days ಆದಮೇಲೆ ನೀವು ಡಿಸ್ಪ್ಯಾಚ್ ಮಾಡಿ ನೋಡಿ, ನೆಕ್ಸ್ಟ್ ಒಂದು 2 days ಕರೆಕ್ಟಾಗಿ ಆರ್ಡರ್ಸ್ ಇರಲ್ಲ. ಸೊ ಇದು ಮೇನ್ ಥಿಂಗು. ದಯವಿಟ್ಟು ಯಾರು ಬಿಗಿನರ್ಸ್ ಯಾರಿದ್ದೀರಾ, ಈಗ ನ್ಯೂ ಸೆಲ್ಲರ್ಸಾಗಿ ಯಾರು ಅಕೌಂಟ್ ಓಪನ್ ಮಾಡ್ಕೊಂಡಿದೆ, ದಯವಿಟ್ಟು ಈ ಮಿಸ್ಟೇಕ್ಸ್ ಅಂತೂ ಮಾಡಬೇಡಿ. ಸೊ ಇದಂತೂ ನೆನ್ಪಿಟ್ಕೊಳ್ಳಿ. ನಿಜವಾಗ್ಲೂ ತುಂಬಾನೇ ಎಫೆಕ್ಟ್ ಆಗುತ್ತೆ ನಿಮ್ಮ ಅಕೌಂಟಿಗೆ. ಸೊ ಇದಂತೂ ಮಿಸ್ ಮಾಡಬೇಡಿ. ಇದನ್ನ ಸ್ಟ್ರೆಸ್ ಮಾಡಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇದರಿಂದ ತುಂಬಾ ಎಫೆಕ್ಟ್ ಆಗುತ್ತೆ, ಆರ್ಡರ್ಸ್ ಬರಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಅಂಡ್ ಇನ್ನೊಂದು ಅಲ್ಗಾರಿದಮ್ ಏನ್ ಅಬ್ಸರ್ವ್ ಮಾಡುತ್ತೆ ಅಂದ್ರೆ ಕನ್ಸಿಸ್ಟೆನ್ಸಿ ಯಾರು ಸೆಲ್ಲರ್ಸ್ ಹತ್ರ ಇದೆ ಅಂತ. ಅಂದ್ರೆ ಈಗ ಯಾವಾಗ ಸ್ಟಾರ್ಟಿಂಗ್ ಮಂತ್ ಅಲ್ಲಿ ಒಂದು 2-3 ಕೆಟಲಾಗ್ ಅಪ್ಲೋಡ್ ಮಾಡ್ಬಿಟ್ಟು ಸುಮ್ಮನಾಗೋದು, ಅಥವಾ ಅದನ್ನೇ ಒಂದು 100, ಈಗ ಸಪೋಸ್ ಒಂದೇನೋ ಒಂದು ಪ್ರಾಡಕ್ಟ್ ಇದೆ ನಿಮ್ಮ ಹತ್ರ, ಲಿಸ್ಟಿಂಗ್ ಮಾಡಿದ್ದೀರಾ, ಅದೇ ಒಂದು 100 ಇದೆ ನಿಮ್ಮ ಹತ್ರ, 100 ಸೇಲ್ ಆಗೋವರೆಗೂ ಸುಮ್ಮನೆ ಇರೋದು. ಸೊ ಈ ತರ ಆದಾಗ ಅದು ಜಸ್ಟ್ ಒಂದೇ ಕೆಟಲಾಗ್ ಅಪ್ಲೋಡ್ ಮಾಡಿರ್ತೀರಾ, ಅಥವಾ 1 or 2 ಮಾಡಿರ್ತೀರಾ. ರೆಗ್ಯುಲರ್ ಕೆಟಲಾಗ್ನ ಅಪ್ಲೋಡ್ ಮಾಡೋಂಥದ್ದು ನೀವು ರೂಢಿ ಮಾಡ್ಕೊಂಡಿರಲ್ಲ. ಸೊ ಇದು ಒಂಥರ ಬ್ಯಾಡ್ ಇಂಪ್ರೆಷನ್ ಆಗುತ್ತೆ. ಸೇಮ್ ಇದೇನೆ ಅಂದ್ರೆ ಲೈಕ್ ಏನಂದ್ರೆ, ನಾ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಒಂದು 10 ಪ್ರಾಡಕ್ಟ್ಸ್ ಇರುತ್ತೆ ಸೇಮ್ ನೀಚೆ ಅಂದ್ರೆ ಒಂದೇ ಗ್ರೂಪ್ ಆಫ್ ಪ್ರಾಡಕ್ಟ್ಸ್ ಅಂತ. ಬ್ಯಾಂಗಲ್ಸ್ ಅಂದ್ರೆ ಬ್ಯಾಂಗಲ್ಸು, ಜ್ಯುವೆಲರಿಲಿ ನೆಕ್ ಪೀಸಸ್ ಅಂದ್ರೆ ನೆಕ್ ಪೀಸಸ್, ಈ ತರ. ನೀಚೆ ಅಂದ್ರೆ ಒಂದೇ ಟೈಪ್ ಆಫ್ ಬ್ಯಾಂಗಲ್ಸ್, 10 ಬ್ಯಾಂಗಲ್ಸ್, ಸೆಟ್ ಆಫ್ 10 ಬ್ಯಾಂಗಲ್ಸ್ ನಿಮ್ಮ ಹತ್ರ ಇರುತ್ತೆ. ಅದನ್ನ 10 ಒಂದೇ ದಿನ ಅಪ್ಲೋಡ್ ಮಾಡಬೇಡಿ. ಡೈಲಿ 2 ಅಥವಾ ಡೇ ಬಿಟ್ಟು ಡೇ 2 ಐಟಮ್ ಈ ತರ ಅಪ್ಲೋಡ್ ಮಾಡಿ. ಅಂದ್ರೆ ಅವಾಗ ಏನಾಗುತ್ತೆ, ಓಕೆ ರೆಗ್ಯುಲರ್ ಆಗಿ ಟಚ್ ಇದೆ, ಇದು ರೆಗ್ಯುಲರ್ ಆಗಿ ವರ್ಕ್ ನಡೀತಿದೆ ಅನ್ನೋ ರೀತಿ ಅಲ್ಗಾರಿದಮ್ಗೆ ಮೆಸೇಜ್ ಹೋಗುತ್ತೆ. ಒಂದ್ಸರಿ ಅದನ್ನ ಹಾಕ್ಬಿಟ್ಟು ನೆಕ್ಸ್ಟ್ 1 month ಆದ್ರೂ ಒಂದು ಕೆಟಲಾಗ್ ಅಪ್ಲೋಡ್ ಮಾಡಲಿಲ್ಲ ಅಂದ್ರೆ ಅದು ಬ್ಯಾಡ್ ಇಂಪ್ರೆಷನ್ ಬರುತ್ತೆ. ಸೊ ದಟ್ ಇದನ್ನ ಅಂದ್ರೆ ಲೈಕ್ ಪುಷ್ ಮಾಡ್ಲಿಕ್ಕೆ, ಈಗ ನೀವು ಒಂದು 2 ಸೆಟ್ ಆಫ್ ಬ್ಯಾಂಗಲ್ಸ್ ಫಸ್ಟ್ ಹಾಕಿರ್ತೀರಾ, ಅದು ರನ್ ಆಗ್ತಿರುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಟ್ರೊಡ್ಯೂಸ್ ಮಾಡ್ದಂಗೆ, ನೆಕ್ಸ್ಟ್ ಇನ್ನೊಂದು 2 days ಇನ್ನೊಂದು ಇಂಟ್ರೊಡ್ಯೂಸ್ ಮಾಡ್ದಂಗೆ, ಈ ತರ ಕಂಟಿನ್ಯೂಟಿ ಇರುತ್ತೆ. ಸೊ ಇದು ಅಲ್ಗಾರಿದಮಿಗೆ ತುಂಬಾ ಇಷ್ಟ. ಅವಾಗ ನಿಮ್ಮ ಪ್ರಾಡಕ್ಟ್ನ ಅದು ಎಲ್ಲರಿಗೂ ತೋರಿಸ್ಲಿಕ್ಕೆ, ಅಥವಾ ಜನಗಳಿಗೆ, ಅಥವಾ ಮೇನ್ ಪೇಜಲ್ಲಿ ಬರೋಂಗೆ, ಆ ಥರ ಡಿಫ್ರೆಂಟ್ ಸಿನಾರಿಯೋಸ್ ಇದೆ ಅದರಲ್ಲಿ. ಅದು ಇನ್ನೊಂದು ವಿಡಿಯೋಲಿ ಯಾವಾಗಾದ್ರು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದರೆ ಲೈಕ್ ಈಗ ನೀವು
ಇದನ್ನ ಈ ವಿಡಿಯೋಲಿ ಹೇಳ್ತೀನಿ ನೋಡಿ, ನೆಕ್ಸ್ಟ್ ಏನೇನು ಮಾಡ್ಬೋದು ನಾವು ಅಂತ. ಇದ್ರಲ್ಲಿ ಬೇಕಾದ್ರೆ ಆ್ಯಡ್ಸ್ ರನ್ ಮಾಡ್ಬೋದು ನಾವು. ನಿಮ್ಮ ಪ್ರಾಡಕ್ಟ್ಸ್ನೇ ಅವರು ಆ್ಯಡ್ಸ್ ಮುಖಾಂತರ ತೋರಿಸ್ತಾರೆ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಸಲ್ಲಿ. ಸೊ ಈ ಥರ ಕಾಲ್ಸು ಬರುತ್ತೆ ನಿಮ್ಗೆ, ಆ್ಯಡ್ಸ್ ರನ್ ಮಾಡ್ಕೊಳ್ಳಿ ಆ ಥರ ಈ ಥರ ಅಂತ. ಬಟ್ ಯಾರು ಆ್ಯಡ್ಸ್ ರನ್ ಮಾಡಬೇಕು, ಯಾರು ರನ್ ಮಾಡಬಾರ್ದು, ಯಾರು ಇದಕ್ಕೆ ಫೀ ಅಂದರೆ ಅದರಲ್ಲೇ ಕಟ್ಟಾಗುತ್ತೆ, ನಮಗೆ ಬರುತ್ತಲ್ಲ ಪೇಮೆಂಟು, ಅದರಲ್ಲೇ ಆ್ಯಡ್ಸ್ ರನ್ನಿಗೆ ಅಂತ ಇಷ್ಟಿಷ್ಟು ಅಂತ ಹೋಗುತ್ತೆ. ಸೊ ಯಾರು ಮಾಡಬೇಕು ಯಾರು ಮಾಡಬಾರ್ದು ಅಂತ ಅದು ಕರೆಕ್ಟಾಗಿ ಗೊತ್ತಿರಬೇಕು ನಿಮಗೆ. ಟ್ರಸ್ಟ್ ಮೀ, ನಾನು ಇದುವರೆಗೂ ಒಂದು ಆ್ಯಡು ರನ್ ಮಾಡಿಸಿಲ್ಲ. ನಾನು ಅದ್ರಲ್ಲಿ ನಾನು ಅಮೌಂಟ್ ಕಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ನಮ್ಮ ಹತ್ರ ಎಷ್ಟು ಕೆಟಲಾಗಿದ್ದಾಗ, ಎಷ್ಟು ಸ್ಟಾಕ್ ನಮ್ಮ ಹತ್ರ ಇದ್ದಾಗ, ಅಥವಾ ಎಷ್ಟು ಬಂಡವಾಳದ ಸ್ಟಾಕ್ ನಮ್ಮ ಹತ್ರ ಇದ್ದಾಗ ಆ್ಯಡ್ಸ್ ರನ್ ಯೂಸ್ ಆಗುತ್ತೆ ಅನ್ನೋದು ಕರೆಕ್ಟಾಗಿ ತಿಳ್ಕೊಳ್ಳಿ. ಸುಮ್ಮನೆ ಬ್ಲೈಂಡಾಗಿ ಯಾರೋ ಹೇಳ್ತಾರೆ ಆ್ಯಡ್ಸ್ ರನ್ ಮಾಡಿಸಿದ ತಕ್ಷಣ ನಮಗೆ ಆರ್ಡರ್ಸ್ ಬಂದ್ಬಿಡುತ್ತೆ ಜಾಸ್ತಿ, ಅದು ಯಾವುದೂ ಇಲ್ಲ. ಆರ್ಡರ್ಸ್ ಬಂದರೂ ಕೂಡ ಕಸ್ಟಮರ್ ರಿಟರ್ನ್ ಮಾಡಿದ್ರೆ ನೋ ಯೂಸ್ ಅಲ್ವಾ. ಸೊ ಕಸ್ಟಮರ್ ರಿಟರ್ನ್ ಮಾಡದಿರೋ ರೀತಿ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ನ ಅಪ್ಲೋಡ್ ಮಾಡಿ, ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ನ ಡಿಸ್ಪ್ಯಾಚ್ ಮಾಡಿದಾಗ ನಾವು ರಿಟರ್ನ್ಸ್ ಬರದೇ ಇರೋದು ನೆಕ್ಸ್ಟ್ ನಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಅದರಲ್ಲೇ ಆಗುತ್ತೆ. ಸೊ ಇದನ್ನು ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ನಿಮ್ಮ ಸಪ್ಲೈಯರ್ ಅಕೌಂಟಲ್ಲಿ ಅಂದರೆ ಸೆಲ್ಲರ್ ಅಕೌಂಟ್ ಇರುತ್ತಲ್ಲ, ಅಲ್ಲಿ ಕೆಳಗಡೆ ಬಿಸ್ನೆಸ್ ಡ್ಯಾಶ್ ಬೋರ್ಡ್ ಅಂತ ಇರುತ್ತೆ. ಅದ್ರ ಬಗ್ಗೆ ಒಂದ್ಸರಿ ಯಾವಾಗಾದ್ರೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತೇನಾದರೂ ಬಿಫೋರ್ ದಟ್ ನಿಮ್ಗೇನಾದರೂ ಅದು ಐಡಿಯಾ ಇದ್ದರೆ ಒಂದ್ಸರಿ ನಿಮ್ಮ ಬಿಸ್ನೆಸ್ ಡ್ಯಾಶ್ ಬೋರ್ಡ್ನ ಚೆಕ್ ಮಾಡಿ. ಅದರಲ್ಲಿ ಏನಾದರೂ ಅರ್ಥ ಆಗಲಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದ್ರ ಬಗ್ಗೆ ಬ್ರೀಫಾಗಿ ವಿತ್ ಸ್ಕ್ರೀನ್ಶಾಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಬಿಸ್ನೆಸ್ ಡ್ಯಾಶ್ ಬೋರ್ಡ್ ಅನ್ನೋದು ನಮಗೆ ಹೆಂಗೆ ಹೆಲ್ಪ್ ಆಗುತ್ತೆ, ನೆಕ್ಸ್ಟ್ ನಾವು ಯಾವ ರೀತಿ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೋಬೋದು ಆ್ಯಸ್ ಎ ಸೆಲ್ಲರ್ ಆಗಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಯಾವಾಗಾದ್ರೂ ಇನ್ಕ್ಲೂಡ್ ಮಾಡಿ ಅದನ್ನು ಹೇಳ್ಕೊಡ್ತೀನಿ ನಿಮಗೆ. ಸೊ ಇವತ್ತು ಬಿಸ್ನೆಸ್ ಡ್ಯಾಶ್ ಬೋರ್ಡ್ನ ಅಬ್ಸರ್ವ್ ಮಾಡೋದು ಮರಿಬೇಡಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ನೆಕ್ಸ್ಟ್ ಇದೇ ರೀತಿ ವಿಡಿಯೋ ಜೊತೆ ಮತ್ತೆ ಮೀಟ್ ಆಗೋಣ. ನೆಕ್ಸ್ಟ್ ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ ನಾವು. ಸೊ ದಟ್ ಇನ್ಫಾರ್ಮೇಟಿವ್ ವ್ಲಾಗ್ಸ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ. ನೆಕ್ಸ್ಟ್ ಇದೇ ರೀತಿ ವಿಡಿಯೋ ಜೊತೆ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್.